ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಧಾರ್ಮಿಕ ಗ್ರಂಥಗಳಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಗ್ರಂಥಗಳಲ್ಲಿನ ಈ ನಿಯಮಗಳಂತೆ ಜೀವನ ನಡೆಸುವುದರಿಂದ ವೈವಾಹಿಕ ಜೀವನ ಸುಂದರವಾಗಿರುವುದು. ಹೆಂಡತಿ ಈ 4 ಸಮಯದಲ್ಲಿ ಪತಿಯ ಮುಂದೆ ಹೋಗಬಾರದು ಎಂದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಆ 4 ಸಮಯಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಧಾರ್ಮಿಕ ಗ್ರಂಥಗಳಲ್ಲಿ ನಮಗೆ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದ್ದು, ಪತಿ ಮತ್ತು ಪತ್ನಿ ಹೇಗಿದ್ದರೆ ಸುಖ ಸಂಸಾರವಾಗುತ್ತದೆ ಎಂಬುದನ್ನು ಹೇಳಿರುವುದನ್ನು ಕೂಡ ನಾವು ಅನೇಕ ಕಡೆ ಗಮನಿಸಿರಬಹುದು. ಹಾಗೆ ಅವರು ಪತ್ನಿಯಾದವಳು ತನ್ನ ಪತಿಯ ಮುಂದೆ ಯಾವೆಲ್ಲ ಸಂದರ್ಭಗಳಲ್ಲಿ ಬರಬಾರದು ಅಥವಾ ಪತಿಗೆ ಪತ್ನಿ ಯಾವೆಲ್ಲ ಸಂದರ್ಭಗಳಲ್ಲಿ ಎದುರಾಗಬಾರದು ಎಂಬುದನ್ನು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಪತ್ನಿಯಾದವಳು ಈ ಸಮಯದಲ್ಲಿ ತನ್ನ ಪತಿಯ ಮುಂದೆ ತಪ್ಪಿಯೂ ಹೋಗಬಾರದು. ಈ ತಪ್ಪನ್ನು ಮಾಡುವುದು ಸೂಕ್ತವಲ್ಲ. ಮೊದಲನೆಯದಾಗಿ ವೀಕ್ಷಕರೇ, ಮುಟ್ಟಾದ ಸಮಯದಲ್ಲಿ ಶಾಸ್ತ್ರಗಳ ಪ್ರಕಾರ ಹೆಂಡತಿ ಋತುಮತಿಯಾದಾಗ, ಅಂದರೆ ಆಕೆ ಮುಟ್ಟಾದಾಗ ಅವಳು ತನ್ನ ಪತಿಯ ಮುಂದೆ ಹೋಗಬಾರದು. ಮುಟ್ಟಾದ 3 ದಿನಗಳವರೆಗೆ ಪತ್ನಿ ತನ್ನ ಪತಿಯ ಬಳಿಗೆ ಹೋಗಬಾರದು. ಅವನೊಂದಿಗೆ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವನಿಂದ ದೂರವಿರಬೇಕೆಂದು ಹೇಳಲಾಗಿದೆ. ಮುಟ್ಟಾದ ಸಮಯದಲ್ಲಿ ಪತಿ ಪತ್ನಿ ಸೇರಬಾರದು ಎಂದು ಕೂಡ ಹೇಳಲಾಗುತ್ತೆ. ಈ ಸಮಯದಲ್ಲಿ ಪತಿ ಪತ್ನಿಯ ನಡುವೆ ಅಂತರ ಕಾಯ್ದುಕೊಂಡರೆ ಉತ್ತಮ. ಹಾಗೆ ಹೆಂಡತಿಯಾದವಳು ತನ್ನ ಪತಿಯ ಮುಂದೆ ಹೋಗುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಲಂಕಾರ ಮಾಡಿಕೊಂಡು ಹೋಗಬೇಕೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪತ್ನಿ ಅಲಂಕಾರದೊಂದಿಗೆ ಪತಿಯ ಮುಂದೆ ಹೋದಾಗಲೆಲ್ಲ ಆತನ ಮನಸ್ಸು ಸಂತೋಷಗೊಳ್ಳುತ್ತದೆ ಮತ್ತು ಆತನಿಗೆ ಬೇರೆ ಮಹಿಳೆಯ ಮೇಲೆ ಆಕರ್ಷಣೆಯಾಗೋದಿಲ್ಲ. ಇದರಿಂದ ಪತಿಯ ಮನಸ್ಸು ಯಾವಾಗಲೂ ಪತ್ನಿಯ ಸುತ್ತಲೂ ಕೇಂದ್ರೀಕೃತವಾಗಿರುತ್ತೆ. ಆತನ ಮನಸ್ಸು ಕೇವಲ ತನ್ನ ಪತ್ನಿಯ ಮೇಲೆ ಮಾತ್ರ ಇರುತ್ತೆ. ಇದು ಸಂಸಾರವನ್ನು ಗಟ್ಟಿ ಮಾಡಿಕೊಳ್ಳಲು ಇರುವ ಒಂದು ಪ್ರಮುಖವಾದ ಟಿಪ್ಸ್ ಕೂಡ ಹೌದು. ಪತಿಗೆ ಯಾವ ರೀತಿಯ ಅಲಂಕಾರ ಇಷ್ಟವಾಗುತ್ತದೆಯೋ ಅದೇ ರೀತಿಯಾಗಿ ಅಲಂಕಾರವನ್ನು ಮಾಡಿಕೊಳ್ಳಬೇಕು. ಇನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪತ್ನಿಯಾದವಳು ತನ್ನ ಪತಿಯ ಮುಂದೆ ಕೊಳಕು ಬಟ್ಟೆಯಲ್ಲಿ ಅಥವಾ ಸ್ನಾನ ಮಾಡದೆ ಹೋಗಬಾರದು ಎಂದು ಹೇಳಲಾಗಿದೆ. ಹಾಗೂ ತನ್ನ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿಕೊಳ್ಳದೆ ಕೊಳಕಾದ ರೀತಿಯಲ್ಲಿ ಹೋಗಬಾರದು. ಈ ರೀತಿಯಾಗಿ ಪತ್ನಿ ತನ್ನ ಪತಿಯ ಮುಂದೆ ಹೋಗುವುದು ಸೂಕ್ತವಲ್ಲ. ಪತ್ನಿ ತನ್ನ ಪತಿಯ ಬಳಿ ಹೋಗುವಾಗ ಯಾವಾಗಲೂ ಶುದ್ಧವಾದ ಬಟ್ಟೆಯನ್ನು ಧರಿಸಿಯೇ ಹೋಗಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಹಾಗೆ ಪತ್ನಿಯಾದವಳು ತನ್ನ ಪತಿಯ ಮುಂದೆ ಮುಖವನ್ನು ಗಂಟು ಹಾಕಿಕೊಂಡು ಅಥವಾ ಕೋಪವನ್ನಿಟ್ಟುಕೊಂಡು ಹೋಗಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಇದರಿಂದ ಪತಿಯ ಮನಸ್ಸಿನಲ್ಲೂ ಕೋಪದ ಭಾವನೆ ಹೆಚ್ಚಾಗುತ್ತೆ. ಇದು ಪತಿ ಪತ್ನಿ ಇಬ್ಬರ ದಾಂಪತ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಇದರಿಂದಾಗಿ ನಿಮ್ಮ ದಾಂಪತ್ಯ ಜೀವನ ಹಾಳಾಗಬಹುದು. ಪತಿಯನ್ನ ಯಾವಾಗಲೂ ನಗುಮುಖದಿಂದಲೇ ಆಧರಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪತ್ನಿಯಾದವಳು ಪತಿಯ ಮುಂದೆ ಹೋಗುವಾಗ ಈ ತಪ್ಪುಗಳನ್ನು ಮಾಡಬಾರದು. ಈ ಸಮಯದಲ್ಲಿ ಪತ್ನಿ ಪತಿಯ ಮುಂದೆ ಹೋಗಿ ನಿಂತಾಗ ಆತನಿಗೆ ತನ್ನ ಪತ್ನಿಯ ಮೇಲೆ ಯಾವುದೇ ರೀತಿಯಾದ ಪ್ರೀತಿಯ ಭಾವನೆ ಮೂಡದೇ ಇರಬಹುದು. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.